ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನೇ ಫಸ್ಟ್ ಜನ್ರೇಷನ್ ಲರ್ನರ್ ನಮ್ಮ ಫ್ಯಾಮ್ಲಿಯಲ್ಲಿ. ನಾನು ಬೆಳೆದಿದ್ದ ವಾತಾವರಣದಲ್ಲಿ ತುಂಬಾ ಡೈವರ್ಸಿಟಿ ಪೀಪಲ್ ಇರ್ತಾರೆ. ಡಿಫ್ರೆಂಟ್ ಕಾಸ್ಟ್ ಇರ್ಬೋದು, ಕ್ಲಾಸ್ ಕೈಂಡ್ ಆಫ್ ಪೀಪಲ್ ಇರ್ಬೋದು. ನಾನು ಬೆಳೀತಾ ನಾನು ಗಮನಿಸಿದ್ದು ಏನಂದರೆ, ಬಡ ಮಕ್ಕಳಿಗೂ ಮತ್ತು ದುಡ್ಡಿರೋ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ನಾನು ನೋಡ್ತಾ ಇದ್ದೆ. ಯಾವುದ್ರಲ್ಲಿ ಅಂದರೆ, ಅವರು ಕಲಿಯೋ ರೀತಿಯಲ್ಲಿ, ಅವ್ರ ಶಾಲೆಗೆ ಹೋಗೋ ರೀತಿಯಲ್ಲಿ ತುಂಬಾ ತಾರತಮ್ಯ ನಾನು ನೋಡ್ತಾ ಇದ್ದೆ. ಸೊ ಈ ವಿಷಯ ನಾನು ಬೆಳೀತಾ ಇರಬೇಕಾದ್ರೆ ಅನ್ನಿಸ್ತಾಯಿತ್ತು, ಯಾಕೆ ಈ ಥರ ಒಂದು ಬಡ ಮಕ್ಕಳಿಗೆ ತಾರತಮ್ಯ ಇದೆ, ಹೇಗೆ ಇದನ್ನ ನಾವು ಸರಿ ಮಾಡ್ಬೋದು ಅಂತ ಹೇಳಿ ನಾನು ಆ ಒಂದು ವಿಷಯನ ನನ್ನ ಮನಸ್ಸಲ್ಲಿಟ್ಕೊಂಡು ಫಸ್ಟು ನಾನೇನು ಮಾಡಿದೆ ಅಂದರೆ, ನಾನು ಎಜುಕೇಟ್ ಆಗಬೇಕು ನನ್ನ ಫ್ಯಾಮ್ಲಿಯಲ್ಲಿ ಅಂಥೇಳಿ ನನ್ನ ಎಜುಕೇಷನ್ನ ನಾನು ಮುಂದೆ ತಗೊಳೋದೆ. ಮತ್ತು ನಮ್ಮ ಫ್ಯಾಮ್ಲಿಯಲ್ಲಿರೋ ಎಲ್ಲ ಮಕ್ಳಿಗೂ ಉತ್ಸಾಹ ಕೊಡಿಸು, ಅವರು ಎಜುಕೇಟ್ ಆಗಬೇಕು ಅಂತ ಎಲ್ಲರನ್ನೂ ಡಿಗ್ರಿ ಮಾಡಿಸಿ, ಮತ್ತು ನಮ್ಮ ನೇಬರ್ಸು ಬೇರೆ ತುಂಬ ಬಡ ಮಕ್ಕಳು ನಮ್ಮ ಜನರಲಾಗಿ ಸುತ್ತಿರೋ ಮಕ್ಕಳಿಗೆಲ್ಲ ನಾನು ಪ್ರೋತ್ಸಾಹ ಕೊಟ್ಟು ಅವ್ರಿಗೆಲ್ಲ ಶಾಲೆಗೆ ಕಳಿಸಿ ಅವರೆಲ್ಲ ಮುಂದೆ ಬರಲಿಕ್ಕೆ ಮಾಡಿದೆ. ಲೇಟ್ರ್ ಆನ್ ನಮ್ಮ ಮನೇಲಿ ಕೆಲಸ ಮಾಡೋಳು ಒಂದು ಮಹಿಳೆ ಜೊತೆ ಅವಳ ಮಗನಿಗೆ ಓದಿಸಿ ಅವನು ಅಮೆರಿಕವರೆಗೂ ಹೋಗ್ಬಿಟ್ಟು ಬಂದ. ಅದೆಲ್ಲ ನೋಡಿದ ಮೇಲೆ ನನಗೇನು ಅನಿಸ್ತು ಅಂದರೆ, ಬಡ ಮಕ್ಕಳು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕಂದ್ರೆ ಎಜುಕೇಷನ್ನೇ ತುಂಬ ಮುಖ್ಯ ಅಂತ ಒಂದು ಅನಿಸಿಕೆ ಬಂತು. ಸೊ ಹಾಗಾಗಿ ನಾನೊಂದು ಡಿಗ್ರಿಯೆಲ್ಲ ಮುಗಿಸಿ ಮತ್ತು ಬೇರೆ ಡಿಸಿಪ್ಲಿನೆಲ್ಲ ನಾನು ಕೋರ್ಸೆಲ್ಲ ಮಾಡಿ ಕಾರ್ಪೊರೇಟ್ ಆರ್ಗನೈಸೇಷನಲ್ಲಿ ತುಂಬ ವರ್ಷ ಕೆಲಸ ಮಾಡಿ ಆದಮೇಲೆ ನಾನು ಅಂದ್ಕೊಂಡೆ, ಯಾಕೆ ಒಂದು ಸಂಸ್ಥೆನ ನಾವು ಬಡ ಮಕ್ಕಳಿಗಾಗಿ ಶುರು ಮಾಡಬಾರ್ದು ಅಂತ ಅನಿಸಿದಾಗ 2003ನೇ ಇಸ್ವಿಯಲ್ಲಿ ಮಕ್ಕಳ ಜಾಗೃತಿ ಅನ್ನೋ ಒಂದು ಸಂಸ್ಥೆನ ನಾನು ಶುರು ಮಾಡಿದೆ. ಪ್ರೈಮರಿಯಾಗಿ ಬಡ ಮಕ್ಕಳಿಗೆ ಎಜುಕೇಷನ್ ಕ್ವಾಲಿಟಿ ಸಿಗಬೇಕು, ಬಡ ಮಕ್ಕಳು ಎಲ್ಲರೂ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಎಜುಕೇಟೆಡ್ ಆಗಿ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ನೋಡೋಕೆ ಹೋದರೆ ಇವಾಗ ನಾವು ಸುಮಾರು 15 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಡಿಫ್ರೆಂಟ್ ಸ್ಲಮ್ಸಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀವಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀವಿ. ಎಲ್ಲ ಕಡೆ ನೋಡಿದಾಗ ತುಂಬ ಮಕ್ಕಳು ಬಡತನದಿಂದ ಎಜುಕೇಟೆಡ್ ಆಗಿ ಅವ್ರ ಫ್ಯಾಮ್ಲಿಗೆ ಒಂದು ರೋಲ್ ಮಾಡೆಲ್ಸ್ ಆಗಿ ಬಂದಿದ್ದಾರೆ. ತುಂಬ ಮಕ್ಕಳು ಕಾರ್ಪೊರೇಟ್ ಜಾಬ್ಗೆ ಹೋಗಿದ್ದಾರೆ, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಮತ್ತು ರಿಸೋರ್ಸ್ ಪೀಪಲ್ ಆಗಿದ್ದಾರೆ. ಸೊ ಇದೆಲ್ಲ ಒಂದು ಸಮಾಜದ ಬೆಳವಣಿಗೆಗೆ ಒಂದು ದೊಡ್ಡ ತಿರುವು ಕೊಟ್ಟಿದೆ ಅಂತ ನನಗನ್ಸ್ಬೋದು. ಸೊ ಇವತ್ತು ಸುಮಾರು ಒಂದು 27,000 ಮಕ್ಕಳ ಜಾಗೃತಿ ಮೂಲಕ ಚೇಂಜ್ ಆಗಿ ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ. ಈ ದಿನ ಪ್ರತಿದಿನ ಒಂದು 14,000 ಜನ ಮಕ್ಕಳ ಜೊತೆಯಲ್ಲಿ ಮಕ್ಕಳ ಜಾಗೃತಿ ಅಕ್ರಾಸ್ ಕರ್ನಾಟಕ, ಗದಗ, ಕೊಪ್ಪಳ, ಬೆಂಗಳೂರು, ತುಮಕೂರು ಎಲ್ಲ ಕಡೆನೂ ಕೆಲಸ ಮಾಡ್ತಾಯಿದೆ. ಎಜುಕೇಷನ್ ಕ್ವಾಲಿಟಿನ ಹೇಗೆ ರೀಚ್ ಮಾಡೋದನ್ನ ಉದ್ದೇಶದಿಂದ ಮಕ್ಕಳ ಜೊತೆಲಿ ಕೆಲಸ ಮಾಡ್ತಾಯಿದೆ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಬೇಕಂದ್ರೆ, ಎಜುಕೇಟೆಡ್ ಆಗಿ ಮುಂದೆ ಬಂದು ಒಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಬೇರೆ ಮಹಿಳೆಗೆ, ಬೇರೆ ಜನಕ್ಕೆ ಒಂದು ಲೀಡರ್ಶಿಪ್ ಟ್ರೈನಿಂಗ್ ಮಾಡೋದು, ಇಂಥ ಕೆಲಸ ಮಾಡೋದು ಒಂದು ದೊಡ್ಡ ತಿರುವು ನಮ್ಮ ಫ್ಯಾಮಿಲಿಯಲ್ಲಿ ತಂದಿದ್ದು. ಸೊ ಹಾಗಾಗಿ ನೋಡೋಕ್ಕೆ ಹೋದರೆ ನನ್ನ ಉದ್ದೇಶ ಏನಿತ್ತು, ಪ್ರತಿಯೊಂದು ಫ್ಯಾಮ್ಲಿಯಲ್ಲೂ ಒಂದು ರೋಲ್ ಮಾಡೆಲ್ ಇರಬೇಕು, ಒಂದು ಚೇಂಜ್ ಏಜೆನ್ಸಿ ಇರಬೇಕು ಅನ್ನೋದು ನನ್ನ ಮೂಲಕ ನಮ್ಮ ಫ್ಯಾಮ್ಲಿಗಾಯಿತು. ಇವಾಗ ಅದು ಇತರರಿಗೂ ಸ್ಪ್ರೆಡ್ ಆಗಿ ಇಡೀ ಬೆಂಗಳೂರಿಗೆ ಒಂದು ತಿರುವು ಬಂದಿದೆ ಅನ್ನೋದರಲ್ಲಿ ನಾನು ಖುಷಿ ಪಡ್ತೀನಿ.